ನಮಸ್ಕಾರ, ಹಾಯ್, ಹಲೋ. ನಾನಿವತ್ತು ನಿಮಗೆ UUCMS ಅಲ್ಲಿ ಸ್ಟೂಡೆಂಟ್ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹೇಗೆ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ಮೊದಲಿಗೆ ನೀವು UUCMS ಲಾಗಿನ್ ಪೇಜ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡ್ ಎಂಟ್ರ್ ಮಾಡಿ. ಅದಾದಮೇಲೆ ಕ್ಯಾಪ್ಚಾ ಎಂಟ್ರ್ ಮಾಡಿ 896. ಕ್ಯಾಪ್ಚಾ ಎಂಟ್ರ್ ಮಾಡಾದ್ಮೇಲೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದು ನಿಮಗೆ ಒಂದು ಸ್ಟೂಡೆಂಟ್ ಲಾಗಿನ್ ವ್ಯೂ ಈ ಥರ ಇರುತ್ತೆ. ಹೋಮ್ ಪೇಜು. ಇಲ್ಲಿ ನಿಮಗೆ ಇಲ್ಲಿ ಅಕಾಡೆಮಿಕ್ಸ್ ಅಂತ ಮೈನ್ ಮೆನು ಸಿಗುತ್ತೆ. ಅದರ ಅಂಡರಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ವ್ಯೂ ಇರುತ್ತೆ. ಇಲ್ಲಿ ನಿಮಗೆ ಆ್ಯಕ್ಷನ್ ಕಾಲಮಲ್ಲಿ ನೋಡ್ಬೋದು ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಕೋರ್ಸಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಮ್ಯಾಂಡೇಟರಿ ಪೇಪರ್ಸ್ ಇದೇನಿದೆ ಡಿಸಿಪ್ಲಿನ್ ಕೋರ್ ಅಂತ ಮ್ಯಾಂಡೇಟರಿ ಪೇಪರ್ಸ್ ಇದೆ. ಇದನ್ನು ನೀವೇನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ದಿಸ್ ಈಸ್ ಮ್ಯಾಂಡೇಟರಿ. ಇದನ್ನು ನೀವೇನು ಮಾಡಿಫೈ ಅಥವಾ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ. ಓನ್ಲಿ ನೀವೇನು ಮಾಡಬೇಕು ಅಂದರೆ ಎಲೆಕ್ಟಿವ್ ಪೇಪರ್ಸ್ ಯಾವುದಿದೆ ಅದನ್ನು ಮಾತ್ರ ನೀವು ಚೂಸ್ ಮಾಡಬೇಕು. ಫ್ರಮ್ ಈಚ್ ಕ್ವಶನ್ ಪೇಪರ್ ನಂಬರ್ ಒನ್ ಕೋರ್ಸ್ನ ನೀವು ಚೂಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಸಿಂಗಲ್ ಪೇಪರಲ್ಲಿ ಕೋರ್ಸ್ ಪೇಪರ್ 4ಅಲ್ಲಿ ಮಲ್ಟಿಪಲ್ ಕೋರ್ಸಸ್ ಇದೆ. ಅದೇ ರೀತಿ ಬೇರೆ ಬೇರೆ ಕೋರ್ಸ್ ಪೇಪರಲ್ಲಿ ಬೇರೆ ಬೇರೆ ಮಲ್ಟಿಪಲ್ ಕೋರ್ಸಸ್ ಇರ್ತವೆ. ನಿಮ್ಮ ಕಾಲೇಜಲ್ಲಿ ಯಾವ ಕೋರ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಆ ಕೋರ್ಸ್ನ ನೀವು ಸರಿಯಾದ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬಿಕಾಸ್ ರಾಂಗ್ ಕೋರ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ರಿಜೆಕ್ಟ್ ಮಾಡ್ತಾರೆ. ನಿಮಗೆ ಪ್ರಿನ್ಸಿಪಲ್ ಅಪ್ರೂವಲ್ಗೆ ಹೋದಾಗ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಯಾವುದು ಎಲೆಕ್ಟಿವ್ ಇರುತ್ತೆ, ನಿಮ್ಮ ಕಾಲೇಜಲ್ಲಿ ಯಾವುದು ಎಲೆಕ್ಟಿವ್ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಸರಿಯಾದ ಎಲೆಕ್ಟಿವ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ. ಪೇಪರ್ ನಂಬರ್ 1, 2, 3 ದೀಸ್ 3 ಪೇಪರ್ಸ್ ಆರ್ ಮ್ಯಾಂಡೇಟರಿ. ಓಕೆ, ಇದನ್ನು ನೀವೇನು ಮಾಡೋ ಹಾಗಿಲ್ಲ. ಓನ್ಲಿ ಫ್ರಮ್ ಕೋರ್ಸ್ ಪೇಪರ್ ನಂಬರ್ 4 ಎಲೆಕ್ಟಿವ್ ಸ್ಟಾರ್ಟ್ಸ್ ಆಗುತ್ತೆ. ಇಲ್ಲಿಂದ ಎಲೆಕ್ಟಿವ್ ಪೇಪರ್ಸ್ ಇದೆ, ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕು. ಕೋರ್ಸ್ ಪೇಪರ್ 4ಅಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಪೇಪರ್ ಇದೆ. ಈ ಪೇಪರ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ನೀವು ಇಲ್ಲಿ ಕ್ರೆಡಿಟ್ಸ್ನ ನೋಡ್ಬೋದು. ಸೆಮೆಸ್ಟರ್ ಕ್ರೆಡಿಟ್ಸ್ ಇದೆ, ರಿಕ್ವೈರ್ಡ್ ಸೆಮೆಸ್ಟರ್ ಕ್ರೆಡಿಟ್ಸ್ 25 ಇದೆ. ಈ ಸೆಮೆಸ್ಟರ್ ಕ್ರೆಡಿಟ್ಸ್ ಏನಿದೆ ಮತ್ತು ನೀವು ಸೆಲೆಕ್ಟೆಡ್ ಕ್ರೆಡಿಟ್ಸ್ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಟೋಟಲ್ ಕ್ರೆಡಿಟ್ಸ್ ಇದೆ. ಇದು ಮತ್ತು ಸೆಮೆಸ್ಟರ್ ಕ್ರೆಡಿಟ್ಸ್ ಎರಡೂ ಕೂಡ ಮ್ಯಾಚ್ ಆಗಬೇಕು. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಂಗೆ ಇಲ್ಲಿ ಕ್ರೆಡಿಟ್ಸ್ ಇನ್ಕ್ರೀಸ್ ಆಗುತ್ತೆ. ನೀವು ನೋಡ್ಬೋದು 12 ಇತ್ತು, 15 ಆಯಿತು. ಕ್ರೆಡಿಟ್ಸ್ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ನೀವು ಅದೇ ರೀತಿ ಈಗ ನಾನು ಕೋರ್ಸ್ ಪೇಪರ್ 4ಇಂದ 3 ಈ ಕೋರ್ಸ್ನ ಸೆಲೆಕ್ಟ್ ಮಾಡಿದೆ, ಬಿಸ್ನೆಸ್ ಎಕನಾಮಿಕ್ಸ್. ಅದೇ ರೀತಿ ನೀವು ಒಂದೇ ಕೋರ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಾನು ಈ ಬೇರೆ ಪೇಪರ್ನ ಚೂಸ್ ಮಾಡಿದ್ರೆ ಅದು ಡಿಸೆಲೆಕ್ಟ್ ಆಗುತ್ತೆ. ಈಗ ನಾನು ಬಿಸ್ನೆಸ್ ಆರ್ಗನೈಜೇಷನ್ನ ಚೂಸ್ ಮಾಡಿದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಡಿಸೆಲೆಕ್ಟ್ ಆಗುತ್ತೆ. ಈಗ ನೋಡಿ, ಹಾಗಾಗಿ ಒಂದೇ ಎಲೆಕ್ಟಿವ್ ಪೇಪರ್ನ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಾನು ಬಿಸ್ನೆಸ್ ಎಕನಾಮಿಕ್ಸ್ ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಕೋರ್ಸ್ ಪೇಪರ್ 5 ನೋಡಿ ಒಂದೇ ಪೇಪರ್ ಇದೆ. ನಿಮ್ಗೆ ಇಲ್ಲಿ ಆಪ್ಷನ್ನೇ ಇಲ್ಲ. ಎಲೆಕ್ಟಿವ್ ಇದ್ದರೂ ಕೂಡ ಬಟ್ ನಿಮ್ಮ ಕಾಲೇಜಲ್ಲಿ ಒಂದೇ ಕೋರ್ಸ್ ಇದೆ. ಹಾಗಾಗಿ ಇಲ್ಲಿ ಏನೋ ಆಪ್ಷನ್ ಇಲ್ಲ, ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಕೋರ್ಸ್ ಪೇಪರ್ 6ಅಲ್ಲಿ 3 ಕೋರ್ಸಸ್ ಇದೆ. ಇಲ್ಲಿ ನಾನು ಕನ್ನಡ ಚೂಸ್ ಮಾಡ್ತೀನಿ. ಓಕೆ, ಆಮೇಲೆ ಕೋರ್ಸ್ ಪೇಪರ್ 7ಅಲ್ಲಿ ನಾನು ಡಿಜಿಟಲ್ ಫ್ಲೂಯೆನ್ಸಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಕೋರ್ಸ್ ಪೇಪರ್ 8ಅಲ್ಲಿ ಕಲ್ಚರಲ್ ಚೂಸ್ ಮಾಡ್ತೀನಿ. ಇವಾಗ ನೀವು ನೋಡ್ಬೋದು ಟೋಟಲ್ ಕ್ರೆಡಿಟ್ಸ್ 25 ಆಗಿದೆ. ಆಮೇಲೆ ನಿಮಗೆ ರಿಕ್ವೈರ್ಡ್ ಸೆಮೆಸ್ಟರ್ ಕ್ರೆಡಿಟ್ಸ್ ಇರೋದು ಕೂಡ 25. ಇವಾಗ ನಿಮಗೆ ಕೋರ್ಸ್ ಸಬ್ಮಿಟ್ ಆಗುತ್ತೆ. ನೀವು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಕನ್ಫರ್ಮೇಷನ್ ಪಾಪಪ್ ಕೇಳುತ್ತೆ. ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಎಸ್ ಅಂತ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಬಟ್ ಇನ್ ಕೇಸ್ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಕ್ರೆಡಿಟ್ಸ್ ಮಿಸ್ ಮ್ಯಾಚ್ ಆದರೆ ಹೇಗಿರುತ್ತೆ ಅಂತ. ನಾನಿಲ್ಲಿ 7th ಪೇಪರಲ್ಲಿ ಬೇರೆ ಪೇಪರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನೀವು ನೋಡ್ಬೋದು ಟೋಟಲ್ ಕ್ರೆಡಿಟ್ಸ್ 26 ಇದೆ. ಬಟ್ ನಿಮಗೆ ರಿಕ್ವೈರ್ಡ್ ಸೆಮೆಸ್ಟರ್ ಕ್ರೆಡಿಟ್ಸ್ ಬಂದುಬಿಟ್ಟು 25 ಇದೆ. ಇವಾಗ ನಾನು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಆಗಲ್ಲ. ಇದೀಗ ನಿಮಗೆ ಎರರ್ ಮೆಸೇಜ್ ಶೋ ಆಗುತ್ತೆ. ಕ್ರೆಡಿಟ್ಸ್ ಮ್ಯಾಚ್ ಆಗಿಲ್ಲ ಅಂತ. ಈಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಸಬ್ಮಿಟ್. ಕುಡ್ ನಾಟ್ ಸಬ್ಮಿಟ್, ಪ್ಲೀಸ್ ಚೆಕ್ ದ ರಿಕ್ವೈರ್ಡ್ ಕ್ರೆಡಿಟ್ಸ್. ಈ ಥರ ಒಂದು ನಿಮಗೆ ಎರರ್ ಮೆಸೇಜ್ ಬರುತ್ತೆ. ಯಾವಾಗ ಅಂದರೆ ಕ್ರೆಡಿಟ್ಸ್ ಮಿಸ್ ಮ್ಯಾಚ್ ಆದರೆ. ಇನ್ ಕೇಸ್ ಸೆಮೆಸ್ಟರ್ ಕ್ರೆಡಿಟ್ಸ್ಗಿಂತ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ ಆವಾಗ ನಿಮಗೆ ಈ ಥರ ಒಂದು ಮೆಸೇಜ್ ನೋಡೋಕ್ಕೆ ಸಿಗುತ್ತೆ. ಹಾಗಾಗಿ ನೀವು ಸೆಮೆಸ್ಟರ್ ಕ್ರೆಡಿಟ್ಸ್ ಏನಿದೆ ಆ ಕ್ರೆಡಿಟ್ಸು ಮತ್ತು ನಿಮ್ಮದು ಟೋಟಲ್ ಕ್ರೆಡಿಟ್ಸ್ ಏನಿರುತ್ತೆ ಎರಡು ಕೂಡ ಮ್ಯಾಚ್ ಆಗಬೇಕು. ಈಗ ನಾನು ಮತ್ತೆ ಅದೇ ಪೇಪರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ.
ಓಕೆ. ಸೊ ಇವಾಗ 25 ಆಯಿತು. ಸೊ ಇವಾಗ ನಾನು ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಆಗುತ್ತೆ. ಸೊ ಸಬ್ಮಿಟ್ ಮಾಡಿದ್ರೆ ಸೊ ಎಸ್ ಕೊಡ್ತೀನಿ. ನೀವು ನೋಡ್ಬೋದು ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸೊ ಇಷ್ಟು ಮಾಡಿದ್ರೆ ನಿಮ್ಮದು ಕೋರ್ಸ್ ರಿಜಿಸ್ಟ್ರೇಷನ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಇಷ್ಟೇ ಇರೋದು. ಸೊ ಇದರಲ್ಲಿ ಮೇನ್ಲಿ ಏನಿರೋದು ಅಂದರೆ ನೀವು ಎಲೆಕ್ಟಿವ್ ಕೋರ್ಸಸ್ನ ಮಾತ್ರ ಚೂಸ್ ಮಾಡೋದು. ಸೊ ಮ್ಯಾಂಡೇಟರಿ ಪೇಪರ್ ಆ್ಯಸ್ ಇಟ್ ಈಸ್ ದೇ ಆರ್ ಮ್ಯಾಂಡೇಟರಿ. ಅಲ್ಲಿ ನೀವೇನು ಸೆಲೆಕ್ಟ್ ಮಾಡೋ ಆಪ್ಷನ್ನೇ ಇರೋದಿಲ್ಲ. ಸೊ ಓಕೆ, ಓನ್ಲಿ ರಿಮೈನಿಂಗ್ ಎಲೆಕ್ಟಿವ್ ಕೋರ್ಸಸ್ ಏನಿರುತ್ತೆ ಆ ಕೋರ್ಸಸ್ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಒನ್ಸ್ ನೀವು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಸೊ ಇದು ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ಗೆ, ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಗೆ ಅಪ್ರೂವಲ್ಗೆ ಹೋಗುತ್ತೆ. ನಿಮ್ಮದು ಸ್ಟೂಡೆಂಟ್ ಕೋರ್ಸ್ ರಿಜಿಸ್ಟ್ರೇಷನ್ ಏನಾಗುತ್ತೆ ಅಪ್ರೂವಲ್ ಹೋಗುತ್ತೆ. ಆ ಅಪ್ರೂವಲ್ ಮಾಡೋವರೆಗೂ ನೀವು ಯು ಕ್ಯಾನ್ ಮಾಡಿಫೈ. ಇನ್ ಕೇಸ್ ನೀವೇನಾದರೂ ರಾಂಗ್ ಕೋರ್ಸ್ನ ಚೂಸ್ ಮಾಡಿದ್ರೆ ಸೊ ಅಪ್ರೂವಲ್ ಆಗೋಕ್ಕೂ ಮುಂಚೆನೇ ನೀವು ಮಾಡಿಫೈ ಮಾಡ್ಕೋಬೋದು, ಚೇಂಜಸ್ ಮಾಡಿ ಮತ್ತೆ ಸಬ್ಮಿಟ್ ಮಾಡ್ಬೋದು. ಓಕೆ. ಸೊ ಹಾಗಾಗಿ ನೀವು ಮಾಡ್ಕೋಬೋದು ಅಂತ ನೀವು ರಾಂಗ್ ಏನು ಮಾಡಬೇಡಿ. ಸೊ ಮೊದಲನೇ ಸರಿ ಏನು ಮಾಡ್ತಾ ಇದ್ದೀರಾ ಆವಾಗಲೇ ಸರಿಯಾಗಿ ಚೂಸ್ ಮಾಡಿ. ಇಲ್ಲ ಅಂದರೆ ಒನ್ಸ್ ನೀವು ಪ್ರಿನ್ಸಿಪಲ್ ಅಪ್ರೂವಲ್ ಆದರೆ ಮತ್ತೆ ಅಪ್ರೂವಲ್ ನಿಮ್ಮ ಪ್ರಿನ್ಸಿಪಲ್ ರಿಜೆಕ್ಟ್ ಮಾಡಬೇಕಾಗುತ್ತೆ, ರೀಡು ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇದರಿಂದ ನಿಮಗೆ ಡಿಲೇ ಆಗುತ್ತೆ. ಸೊ ಇಷ್ಟೇ ಇರೋದು. ಸೊ ಇದರಲ್ಲಿ ಆಮೇಲೆ ನೀವು ಇಲ್ಲಿ ಈ ಕೋರ್ಸ್ ಕೋಡ್ ಅಂತ ಏನಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಇದು ಯಾವ ಡಿಪಾರ್ಟ್ಮೆಂಟಿಂದ ಆಫರ್ ಮಾಡಿದ್ದಾರೆ ಈ ಕೋರ್ಸ್ನ ಅಂತ ನೀವು ನೋಡ್ಕೋಬೋದು. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನಿದೆ ಸೊ ಈ ಕೋರ್ಸ್ ಕೋಡ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಕೋರ್ಸ್ ಡೀಟೇಲ್ಸ್ ಸಿಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್. ಸೊ ಈ ಕೋರ್ಸ್ನ ಆಫರ್ ಮಾಡಿರೋದು ಯಾವ ಡಿಪಾರ್ಟ್ಮೆಂಟು, ಆಮೇಲೆ ಇಲ್ಲಿ ನೀವು ನೋಡ್ಬೋದು ಆ ಕೋರ್ಸ್ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್. ಸೊ ವ್ಯೂ ಕೋರ್ಸ್ ಡೀಟೇಲ್ಸ್. ಓಕೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸಿಂದ, ಆಮೇಲೆ ಸ್ಕೀಮು, ಸೊ ಕೋರ್ಸ್ ಕೋಡ್ ಏನಿದೆ, ಕೋರ್ಸ್ ನೇಮ್, ಆಮೇಲೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಸೊ ಆಮೇಲೆ ಕ್ರೆಡಿಟ್ ಡೀಟೇಲ್ಸ್, ಸೊ ಕ್ರೆಡಿಟ್ ಕಾಂಪೊನೆಂಟ್ಸು, ಸೊ ಟೋಟಲ್ ಕ್ರೆಡಿಟ್ಸು, ಸೊ ಇವ್ಯಾಲ್ಯುವೇಷನ್ ಡೀಟೇಲ್ಸು. ಸೊ ಇದನ್ನೆಲ್ಲ ನೀವು ಡೀಟೇಲ್ಸ್ ನೋಡ್ಬೋದು. ಆ ಕೋರ್ಸ್ ರಿಲೇಟೆಡ್ ಏನೇನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇದೆ ಇದನ್ನೆಲ್ಲ ನೀವು ನೋಡ್ಬೋದು. ಓಕೆ. ಸೊ ಇದರಲ್ಲಿ CII ಇದೆ, SEE ಇದೆ, ಆಮೇಲೆ ಇಲ್ಲಿ ಪ್ರೀ ರಿಕ್ವಿಸಿಟ್ಸ್ ಏನಿಲ್ಲ. ಸೊ ಏನಾದರೂ ಇದ್ದರೆ ಇಲ್ಲಿ ಶೋ ಆಗುತ್ತೆ. ಓಕೆ. ಸೊ ಇದು ನಿಮಗೆ ಕೋರ್ಸ್ ರಿಜಿಸ್ಟ್ರೇಷನ್ ಇಷ್ಟಿದೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ಕಾಮೆಂಟ್ ಮಾಡಿ. ಆಮೇಲೆ UCMS ರಿಲೇಟೆಡ್ ನಿಮ್ಗೆ ಏನಾದರೂ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಸೊ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕಿತ್ತು ಅಂದರೆ ಸೊ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ.